ತಾವು ಏವಿಯೇಷನ್ ಮಿನಿಸ್ಟರ್ ಆಗಿದ್ದಂತವ್ರು ಇಂಥ ಪರಿಸ್ಥಿತಿಗಳನ್ನ ನಿಭಾಯಿಸೋದು ಹೇಗೆ, ಮತ್ತೆ ತಮಗೆ ಏನಾದ್ರು ಮಾಹಿತಿಯ ತಾಂತ್ರಿಕವಾಗಿ ಕಾರಣಗಳು ಈ ತರ ಏನಾದ್ರು? ಒಂದು ದೇಶ ಕಂಡಂತ ಅತ್ಯಂತ ದೊಡ್ಡ ದುರಂತ ಇದು. ಭಾರತ ದೇಶದ ಇತಿಹಾಸದಲ್ಲಿ ಇಂಥ ಒಂದು ದುರಂತ ಆಗಿರಲಿಲ್ಲ. ಅದು ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆದ 60 ಸೆಕೆಂಡ್ನಲ್ಲಿ ಇನ್ನೂ ಅದರದ್ದು ವೀಲ್ಸ್ಗಳು ಲ್ಯಾಡರ್ ಮೇಲೆ ಎತ್ತು ಇರಲಿಲ್ಲ, ನೆಲ ಕಪ್ಪಳಿಸ್ತು. ದುರ್ದೈವ ಅಂದ್ರೆ ಇದಾಗಿ ಈಗಾಗಲೇ 48 ಗಂಟೆ ಆಯ್ತು. ಇದುವರೆಗೂ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಇದಕ್ಕೇನ್ ಕಾರಣ ಅಂತ ಹೇಳಲಿಲ್ಲ. ಬ್ಲಾಕ್ ಬಾಕ್ಸ್ ಸಿಕ್ಕಿದೆಯಾ, ಏರ್ ಟ್ರಾಫಿಕ್ ಕಂಟ್ರೋಲ್ ರೆಕಾರ್ಡ್ ಏನ್ ಹೇಳುತ್ತೆ? ಯಾಕಂದ್ರೆ ಪೈಲಟ್ಗೂ ಏರ್ ಟ್ರಾಫಿಕ್ ನೇರ ಸಂಪರ್ಕ. ಇದು ಭಾರತದ ಏರ್ ಟ್ರಾಫಿಕ್ ಕಂಟ್ರೋಲ್ ಒಳಗೇನೆ ಆಗಿದೆ, ವಿದೇಶದಲ್ಲಿ ಆಗಿಲ್ಲ. ಅದಾಗಿದ್ರೆ ಏನಾದ್ರೂ ಬೇರೆ ಊಹಾ ಮಾಡಬಹುದಾಗಿತ್ತು. ಟೇಕ್ ಆಫ್ ಆದಂತ 60 ಸೆಕೆಂಡ್ ಅಲ್ಲಿ ಇಂಜಿನ್ ಯಾಕಂದ್ರೆ 2 ಇಂಜಿನ್ ಇರ್ತಾವೆ ಇದಕ್ಕೆ. ಕ್ಯಾಪ್ಟನ್ಗಳು 2 ಜನ, ಒಬ್ಬರಿಗೆ 9,000 ಗಂಟೆ ಅನುಭವ ಇದೆ, ಇನ್ನೊಬ್ಬರಿಗೆ 8,000 ಗಂಟೆ ಅನುಭವ ಇದೆ. ಅವರಿಬ್ರು ಕ್ಯಾಪ್ಟನ್ಗಳಿಗೆ ಟ್ರೈನಿಂಗ್ ಕೊಡ್ತಕ್ಕಂಥವ್ರಿ ಪೈಲಟ್ಸ್ಗಳಿಗೆ. ಮತ್ತು ಭಾರತ ದೇಶದ ಪೈಲಟ್ ಜಗತ್ತಿನಲ್ಲಿ ಅತ್ಯಂತ ಉತ್ತಮರು. ಮತ್ತು ಭಾರತ ದೇಶದ ಇಂಜಿನಿಯರ್ಗಳು, ಏರ್ಕ್ರಾಫ್ಟ್ ಇಂಜಿನಿಯರ್ಗಳು ಜಗತ್ತಿನಲ್ಲಿ ಉತ್ತಮರು. ನಾನು 2 ವರ್ಷ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿ ನಾನು ನೋಡಿದ್ದೀನಿ. ನಮ್ಮಲ್ಲಿ ಯಾವುದೇ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗ್ಬೇಕಾದ್ರೆ ಟೆಕ್ನಿಕಲ್ ಸ್ಟಾಫ್ ಗ್ರೌಂಡ್ ಅಲ್ಲಿ ಕ್ಲಿಯರೆನ್ಸ್ ಕೊಡದೆ ಹೊರತು ಟೇಕ್ ಆಫ್ ಆಗೋದಿಕ್ ಸಾಧ್ಯವಿಲ್ಲ. ನಂಬರ್ 1. ನಂಬರ್ 2, ಪೈಲಟ್ ಸೀಟ್ ಮೇಲೆ ಕೂತಾಗ ಕಂಪ್ಲೀಟ್ ಆಗಿ ಎಲ್ಲಾ ಚೆಕ್ಗಳನ್ನ ಮಾಡಿಕೊಂಡು ವೆದರ್ ಕಂಡೀಷನ್ ಅನ್ನ ನೋಡ್ಕೊಂಡು ಅದು ತೃಪ್ತಿ ಆದ್ರೆ ಮಾತ್ರ ಅವರು ಟೇಕ್ ಆಫ್ ಮಾಡ್ತಾರೆ. ನಮ್ಮ ಪೈಲಟ್ಗಳು ಡ್ಯೂಟಿಲಿ ಇದ್ದಾಗ ಕುಡಿಯಲ್ಲ, ಸ್ಮೋಕಿಂಗ್ ಮಾಡಲ್ಲ. ಇಂಥದ್ರಲ್ಲಿ ಇದು ಆಯ್ತಲ್ಲ, ಒಂದು ದೊಡ್ಡ ವಿಸ್ಮಯ ಇದು. ಒಂದು ಬೋಯಿಂಗ್ ಬಗ್ಗೆ ನಾನು ಇದ್ದಾಗಲೇ ಹೇಳಿದ್ದೆ, ಏರ್ಕ್ರಾಫ್ಟ್ ನಲ್ಲಿ ಅದರಲ್ಲಿ ಈ ಏರ್ಕ್ರಾಫ್ಟ್ ಜಗತ್ತಿನ ಸೇಫೆಸ್ಟ್ ಏರ್ಕ್ರಾಫ್ಟ್ ಅಂತ ಹೇಳ್ತಾರೆ, ಸುಳ್ಳು. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಅಂತ ಹೇಳಿ ಅದರಲ್ಲಿ ಇರ್ತಕ್ಕಂಥ ಕೆಲಸ ಮಾಡಿದಂತ ಇಂಜಿನಿಯರ್ಸ್ಗಳ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅದನ್ನು ಮರೆಮಾಚಿದ್ರು. ಆದ್ರಿಂದ ಏರ್ ಇಂಡಿಯಾದವರು ಕೂಡಲೇ ಎಲ್ಲಾ ಫ್ಲೈಟ್ಗಳನ್ನ ಗ್ರೌಂಡ್ ಮಾಡಿ, ನಾನಿದ್ದಾಗ DGCA ಒಳ್ಳೆ ಅನುಭವಸ್ಥರು ಕೋಲಾ ಅಂತೇಳಿ DGCA ಡೈರೆಕ್ಟರ್ ಆಗಿದ್ರು. ಅವರ ಸೇವೆಯನ್ನು ಮತ್ತು MD ಏರ್ ಇಂಡಿಯಾ ಆಗಿದ್ರು ಅನಿಲ್ ಬೈಜಲ್, ಲೆಫ್ಟಿನೆಂಟ್ ಜನರಲ್ ಆಗಿ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ರು ಡೆಲ್ಲಿಗೆ. ಅವರು ಮೋದಿ ಅಡ್ವೈಸರ್, ಅವ್ರಿಗೂ ಹಾಕೊಳ್ಳಿ. ಆಮೇಲೆ ಬ್ರಿಟಿಷ್ ನಾಗರಿಕ 60 ಜನ ಸತ್ತಿದ್ದಾರೆ ಇದರಲ್ಲಿ. ಯಾಕಂದ್ರೆ ಹಿತ್ರೋ ಏರ್ಪೋರ್ಟ್ ಜಗತ್ತಿನ ಬ್ಯುಸಿಯೆಸ್ಟ್ ಏರ್ಪೋರ್ಟ್. ಅದು 1 ನಿಮಿಷಕ್ಕೆ 1 ವಿಮಾನ ಹಾರತ್ತಲ್ಲಿ. ಆ ಏರ್ಪೋರ್ಟ್ ಅನ್ನು ನಾನು ಸಂದರ್ಶನ ಮಾಡಿದ್ದೀನಿ. ಏರ್ ಟ್ರಾಫಿಕ್ ಕಂಟ್ರೋಲ್ ಹ್ಯಾಕ್ ಕೆಲಸ ಮಾಡುತ್ತೆ ಅನ್ನಕ್ಕಂಥದ್ದನ್ನು ಸಂದರ್ಶನ ಮಾಡಿದ್ದೀನಿ. ಅಲ್ಲಿರ್ತಕ್ಕಂಥ ಟೆಕ್ನಾಲಜಿನೇ ಇಂಡಿಯಾಕ್ಕೆ ತಂದು
ಒಂದು ಡಿವೈಸ್ ಬರುತ್ತೆ ಅಕಾಸ್ ಅಂತ ಹೇಳಿ. ಅದು ನನ್ನ ಕಾಲದಲ್ಲೇ ಪ್ರತಿಯೊಂದು ಏರ್ಪ್ಲೇನ್ ಅಲ್ಲೂ ಅದು ಫಿಟ್ ಆಗಿರ್ಬೇಕು. ಅದು ಇಲ್ದೇ ಇರೋ ವಿಮಾನ ಭಾರತಕ್ಕೆ ಬರಂಗಿಲ್ಲ. ಆಕಾಶ ಅಂದ್ರೆ ಏನು ಅಂದ್ರೆ 1 ಕಿಲೋಮೀಟರ್ ದೂರದಲ್ಲಿ ಎಡ ಬಲ ಮುಂದೆ ಹಿಂದೆ ಯಾವ ಫ್ಲೈಟ್ ಇದೆ ಅನ್ನಕ್ಕಂಥದ್ದನ್ನ ಆಕಾಶ ಹೇಳುತ್ತೆ. ಇದು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದ್ಸಲ ಸೌದಿ ಅರೇಬಿಯಾ ಮತ್ತು ರಷ್ಯನ್ ಏರ್ಕ್ರಾಫ್ಟ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದು ಡೆಲ್ಲಿಯಲ್ಲಿ ನಾನು ಇದ್ದಾಗ, ಹರಿಯಾಣದಲ್ಲಿ. ಸೊ ಅದಾದ್ಮೇಲೆ ನಾನು ಹರಿಯಾಣ, ಸೌದಿ ಅರೇಬಿಯಾ ಅಂಡ್ ರಷ್ಯನ್ ಫ್ಲೈಟ್ ಸೌದಿ ಅರೇಬಿಯಾ ರಷ್ಯನ್ ಫ್ಲೈಟ್ 96 ಅಲ್ಲಿ ಮುಖಾಮುಖಿ ಅದು ಹರಿಯಾಣದಲ್ಲಿ ದಾದ್ರಿಯಲ್ಲಿ. ಸೊ ನಾನೇ ಸ್ಪಾಟ್ ನಲ್ಲಿದ್ದೆ, ಅವತ್ತು ಹೋಗಿದ್ದೆ. ಅದಾದ್ಮೇಲೆ ಈ ತೀರ್ಮಾನಕ್ಕೆ ತಗೊಂಡೆ ನಾನು. ಹಾಗಾಗಿ ಅದು ತದನಂತರ ಈ ಡಿವೈಸ್ ಏನಿದೆ ಬಂದ ಮೇಲೆ ಏರ್ ಟ್ರಾಫಿಕ್ ಕಂಟ್ರೋಲ್ ಫೇಲ್ ಆದ್ರೂ ಕೂಡ ಈ ಡಿವೈಸ್ ನಿಮಗೆ ಡೈರೆಕ್ಟ್ ಮಾಡುತ್ತೆ. ನಿಮ್ ಬಲಗಡೆ ಇದು ಇದೆ, ಎಡಗಡೆ ಇದೆ, ಇದು ಇದೆ. ಮತ್ತು ನಮ್ಮಲ್ಲಿ ಬೋಯಿಂಗ್ ಅಲ್ಲಿ ಆಟೋ ಲ್ಯಾಂಡಿಂಗ್ ಸಿಸ್ಟಮ್, ಟೇಕ್ ಆಫ್ ಆಟೋ ಲ್ಯಾಂಡಿಂಗ್ ಇರುತ್ತೆ, ಲ್ಯಾಂಡಿಂಗು ಆಟೋಮೆಟಿಕ್ ಇರುತ್ತೆ. ಆಟೋ ಲ್ಯಾಂಡಿಂಗ್ ಹಾಕ್ಬಿಟ್ರೆ ಅದು ಕರೆಕ್ಟ್ ಆಗಿ ಏರ್ ಟ್ರಾಫಿಕ್ ಕಂಟ್ರೋಲ್ ಡೈರೆಕ್ಟ್ ಮಾಡ್ತಿರ್ತಾರೆ. ಎಷ್ಟು ಫೀಟಲ್ಲಿ ಇದೀರಿ, ಎಷ್ಟು ಫೀಟಲ್ಲಿ ಹೋದ್ರಿ, ಎಷ್ಟು ಫೀಟಿಗೆ ಬರ್ಬೇಕು, ಎಷ್ಟು ಫೀಟಲ್ಲಿ ಇದೀರಿ ಅಂತೇಳಿ ಅದೇ ಡೈರೆಕ್ಟ್ ಮಾಡಿ ತನ್ನಷ್ಟಕ್ಕೆ ತಾನೇ ಫ್ಲೈಟ್ ಏನಿದೆ ಅಂದ್ರೆ ಲ್ಯಾಂಡ್ ಆಗತ್ತೆ. ಬಟ್ ಇದರಲ್ಲಿ ವಿಚಿತ್ರ ಅಂತ ಹೇಳಿದ್ರೆ, ಬರ್ಡ್ ಹಿಟ್ಟು ಯಾವುದೇ ಅದಕ್ಕೆ ಸಾಕ್ಷಿ, ಬರ್ಡ್ ಹಿಟ್ ಆಗಿದೆ ಅನ್ನೋದಕ್ಕೂ ಹೇಳಕ್ಕಾಗಲ್ಲ. ಇಂಜಿನ್ ಫೇಲ್ ಆಗಿದೆಯಾ, 2 ಇಂಜಿನ್, ಯಾಕಂದ್ರೆ ಒಂದು ಇಂಜಿನ್ ಫೇಲ್ ಆದ್ರೆ ಒಂದು ಇಂಜಿನ್ ಮೇಲೆ ನಡೆಯುತ್ತೆ. 2 ಇಂಜಿನ್ ಫೇಲ್ ಆದ್ರೆ 600 ಕಿಲೋಮೀಟರ್ನಲ್ಲಿ ಅದು 1 ನಿಮಿಷದಲ್ಲಿ ಕೆಳಗೆ ನೆಲಕ್ಕೆ ಅಪ್ಪಳಿಸಿರ್ಬೇಕಾದ್ರೆ ಇದರ ವಿಧ್ವಂಸ ಕೃತ್ಯ ಏನಾದ್ರೂ ನಡೆದಿದ್ಯಾ ಫ್ಲೈಟ್ ನಲ್ಲಿ, ಇದನ್ನ ಕುಲಂಕುಷವಾಗಿ ತನಿಖೆ ಆಗ್ಬೇಕಂತ ಭಾರಿ ಅಗತ್ಯ. ಅಷ್ಟು ತುರ್ತಾಗಿ ಬೀಳ್ಲಿಕ್ಕೆ ಏನಾದ್ರು ವಿಧ್ವಂಸಕ ಕೃತ್ಯ ಕಾರಣ ಆಗಿರ್ಬೋದು ಅಂತ. ಯಾಕಂತ ಹೇಳಿದ್ರೆ ಪೈಲಟ್ ನಂಬರ್ 1 ದಿ ಬೆಸ್ಟ್ ಪೈಲಟ್. 2ನೇದು ಗ್ರೌಂಡ್ ಇಂಜಿನಿಯರ್ಗಳು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಟೇಕ್ ಆಫ್ ಆಗೋದಕ್ಕೆ. 3ನೇದು ಟೇಕ್ ಆಫ್ ಆದ 1 ನಿಮಿಷಕ್ಕೆ ಅದು ಹೋಗ್ಬೇಕಾದ್ರೆ ಏನಿದೆ ಅದರೊಳಗೆ, ಅದು ಹುರಿದು 1 ಲಕ್ಷ ಲೀಟರ್ ಫ್ಯೂಯಲ್ ಇತ್ತು ಅದರಲ್ಲಿ. ಒಂದು ಬಾಡಿ ಒಬ್ಬನೇ ಒಬ್ಬ ಅದೇನೋ ದೇವ್ರ ದಯಕ್ಕೆ ಸೀಟ್ ನಂಬರ್ 11 ಕೂತಿತ್ತ ಉಳ್ಕೊಂಡೆ ಅಂತೇಳಿ ಅವರೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದ್ರಿಂದ ಇದು ಡೈಲಿ 5 ಲಕ್ಷ ಪ್ರಾಣಿಕರು ಭಾರತದಲ್ಲಿ ಪ್ರವಾಸ ಮಾಡ್ತಾರೆ. ಇವತ್ತು ಸುಮಾರು 3-3.5 ಲಕ್ಷ ಜನ ಭಾರತೀಯರು, ವಿದೇಶಿಯರು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಗಳು ಹೋಗ್ತಾ ಬರ್ತದೆ. ಇವತ್ತು ನಮ್ಮ ಏರ್ಪೋರ್ಟ್ಗಳು ರೈಲ್ವೆ ಸ್ಟೇಷನ್ ಆದಂಗಾಗಿದೆ. ಸುದೈವಕ್ಕೆ ನಮ್ಮ ಏರ್ ಟ್ರಾಫಿಕ್ ಕಂಟ್ರೋಲ್ ಕೂಡ 96ರಿಂದ ಸುಧಾರಣೆ ಹಾಕೊಂಡು ಇವತ್ತು ಕೂಡ ಅತ್ಯಂತ ಸುಧಾರಣೆಯನ್ನ ಮತ್ತು ಎಲ್ಲಾ ಭಾಷೆಯಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರಿಗೆ ಜ್ಞಾನ ಇರಬೇಕು. ರಷ್ಯನ್ ಭಾಷೆ, ಇಂಗ್ಲಿಷ್ ಭಾಷೆ, ಹಿಂದಿ ಭಾಷೆ, ಸೌದಿ ಭಾಷೆ. ಯಾಕಂದ್ರೆ ಪೈಲಟ್ಗಳಿಗೆ ಎಲ್ಲಾ ಭಾಷೆ ಗೊತ್ತಿರ್ಬೇಕು ಅನ್ನಕ್ಕಂಥದ್ದು ಮಿಸ್ ಆದ್ರೂ ಕೂಡ ಪೈಲಟ್ ಸ್ವಲ್ಪ ಏರ್ ಟ್ರಾಫಿಕ್ ನಾವು ಸ್ವಲ್ಪ ಫ್ಲೈಟ್ ಎರರ್ ಆಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಏರ್ ಟ್ರಾಫಿಕ್ ಕಂಟ್ರೋಲ್ ಅವ್ರಿಗೆ ಕಾಶನ್ ಮಾಡ್ತಾರೆ, ಹುಷಾರ್, ನೀವು ಬಲಕ್ಕೆ ಇಷ್ಟೇ ಫೀಟ್ ಹೋಗ್ಬೇಕು, ಅಷ್ಟೇ ಫೀಟ್ ಹೋಗ್ಬೇಕು. ಡೈವರ್ಷನ್ 1 ಫ್ಲೈಟ್ ಆಗ್ಬೇಕಾದ್ರೆ ಕೂಡ ಏರ್ ಟ್ರಾಫಿಕ್ ಕಂಟ್ರೋಲರ್ ಪರ್ಮಿಷನ್ ಇಲ್ಲದೆ 5 ಅಡಿನೂ ಕೂಡ ಏರ್ಕ್ರಾಫ್ಟ್ ಅನ್ನ ಡೈವರ್ಟ್ ಮಾಡಕ್ ಆಗೋದಿಲ್ಲ. ಅದರಲ್ಲೂ ಅಹಮದಾಬಾದ್, ಬೆಂಗಳೂರು ಅಂತ, ಡೆಲ್ಲಿ ಅಂತ, ಹೈದರಾಬಾದ್ ಅಂತ ಬ್ಯುಸಿಯೆಸ್ಟ್ ಇರ್ತಕ್ಕಂಥ ಏರ್ಪೋರ್ಟ್ ನಲ್ಲಿ ಇಂಥ ಒಂದು ಏರ್ ಟ್ರಾಫಿಕ್ ಕಂಟ್ರೋಲ್ ಪಕ್ವಾಗಿ ಕೆಲಸ ಮಾಡ್ತಾ ಇದೆ. ನನಗೆ ವಿಶ್ವಾಸ ಇದೆ. ಆದ್ರಿಂದ ಇವತ್ತು ನಾನು ಮಾನ್ಯ ಸರ್ಕಾರಕ್ಕೆ, ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ, ಯಾಕಂದ್ರೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಈಗ ಅರ್ಥವೇ ಇಲ್ಲ.
ಎಲ್ಲ ಫ್ಲೈಟ್ಗಳ ಮಾರಾಟ ಆದ್ಮೇಲೆ ಮಿನಿಸ್ಟ್ರಿ ಕೆಲಸವೇ ಇಲ್ಲ ಈಗ. ಬರೀ ಏರ್ ಟ್ರಾಫಿಕ್ ಕಂಟ್ರೋಲು ಮತ್ತು ಏರ್ಪೋರ್ಟ್ ನೋಡ್ಕೊಂಡು ಕುತ್ಕೋಬೇಕು. ಹಾಗಾಗಿ ಯಾರು ಅದಕ್ಕೆ ಇಂಟ್ರೆಸ್ಟ್ ತಗೋತಾ ಇಲ್ಲ. ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅಂದ್ರೆ ಎಲ್ಲರೂ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಆಮೇಲೆ ಇವತ್ತು ಇದನ್ನು ಕೂಡಲೇ ನೀವು ಎನ್ಕ್ವೈರಿಯನ್ನ ಅಪಾಯಿಂಟ್ ಮಾಡಬೇಕಾಯಿತು. ಇದುವರೆಗೆ ಅದು ಸುದ್ದಿ ಬಂದಿಲ್ಲ. ಬ್ರಿಟಿಷ್ ನವರು ಸಹಾಯ ತಗೊಂಡು ಇದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಏಜೆನ್ಸಿಗಳನ್ನು ಇನ್ವಾಲ್ವ್ ಮಾಡಿ ಬೋಯಿಂಗ್ ಕಂಪ್ನಿಯವರಿಗೂ ಕರೀರಿ. ಕಮಾನ್, ಟೆಲ್ ಮೀ ವಾಟ್ ಈಸ್ ದ ಫ್ಯಾಕ್ಟ್, ವೈ ಇಟ್ ಹ್ಯಾಸ್ ಹ್ಯಾಪನ್, ವಾಟ್ ಈಸ್ ಯುವರ್ ಒಪಿನಿಯನ್. ಆಮೇಲೆ ಮುಂದೆ ಇದಕ್ಕೆ ಏರ್ಕ್ರಾಫ್ಟ್ ಟೆಕ್ನಿಕಲಿ ಫಿಟ್ ಇದೆಯಾ ಅನ್ನೋ ಸರ್ಟಿಫಿಕೇಟ್ ಬರೋವರೆಗೆ ಈ ಏರ್ಕ್ರಾಫ್ಟ್ ಅನ್ನ ಇಂಡಿಯಾದಲ್ಲಿ ಹಾರಿಸಬಾರದು ಅನ್ನಕ್ಕಂಥದ್ದು ನನ್ನ ಮುಖ್ಯವಾದಂತ ಸಜೆಷನ್. ಅದು ಎಷ್ಟರ ಮಟ್ಟಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಒಪ್ಪಲ್ಲ ನನಗೆ ಗೊತ್ತಿಲ್ಲ. ಬಟ್ ಆಸ್ ಎ ಮಿನಿಸ್ಟರ್ ನಾನು ಕೊಡಬೇಕಾದಂತ ಸಲಹೆಯನ್ನ ಕೊಟ್ಟಿದ್ದೀನಿ. ಇದರಲ್ಲಿ ಕೋಲಾ ಡೈರೆಕ್ಟರ್ ಜನರಲ್ ಇದ್ರು, ಸಿವಿಲ್ ಏವಿಯೇಷನ್ ಡೈರೆಕ್ಟರ್ ಜನರಲ್, ಅವರೇ ಟೆಕ್ನಿಕಲಿ ವೆಲ್ ಕ್ವಾಲಿಫೈಡ್ ಪರ್ಸನ್, ಅವರಿಗೆ ಅನಿಲ್ ಬೈಜಲ್ ಅವರಿಗೆ, ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲ್ ಇಂದ ಇಂಡಿಯಾ, ಬ್ರಿಟಿಷ್ ಮತ್ತು ಬೋಯಿಂಗ್ ಕಂಪನಿ ಇದನ್ನು ಕೂಡಿಸಿ ನೀವೊಂದು ರಿಪೋರ್ಟ್ ಅನ್ನ ಇಮಿಡಿಯೇಟ್ ಆಗಿ, ಯಾಕಂದ್ರೆ ಇದು ತಡ ಮಾಡಂಗಿಲ್ಲ, ವಿತಿನ್ 30 days ಬ್ಲಾಕ್ ಬ್ಯಾಗ್ ಸಿಕ್ಬಿಡ್ತಾರೆ, ನಿಮ್ಗೆ ರಿಪೋರ್ಟ್ ಸಿಗ್ಬಿಡುತ್ತೆ. 24 hours ಅಲ್ಲಿ ರಿಪೋರ್ಟ್ ತೆಗಿಬಹುದು. ಅದನ್ನು ಮಾಡ್ತಾರೆ ಅನ್ನಕ್ಕಂಥ ವಿಶ್ವಾಸ ನನಗಿದೆ. ನನ್ನ ಅನುಭವ ಏನಿದೆ ಅದನ್ನು ಹೇಳಿದ್ದೇನೆ. ನಮ್ಮ ದೇಶ ಭಾರಿ ದೊಡ್ಡ ದೇಶ. ಇನ್ನು ಇದಕ್ಕೆ ದುರ್ದೈವ ಸರ್ಕಾರ ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಮಾರಿದ ತಪ್ಪದು. ನಾನಿದ್ದಾಗ ಒಂದು ಏರ್ಪೋರ್ಟ್, ಒಂದು ಜಾಗ ಯಾರಿಗೂ ಮಾರಕ್ ಬಿಟ್ಟಿಲ್ಲ. ಈಗೆಲ್ಲ ಏರ್ಪೋರ್ಟ್ಗಳು, ಪೋರ್ಟ್ಗಳು ಅದಾನಿಗಳು, ಅಂಬಾನಿಗಳ ಕೈ ಆಗ್ಬಿಟ್ಟಿದ್ದಾವೆ. ಟಾಟಾದವ್ರ ಕೈಯಾಗ ಏನಿದೆ ಅಂತ ಹೇಳಿದ್ರೆ ಏರ್ ಇಂಡಿಯಾ ಆಗಿದೆ. 30,000 ಕೋಟಿ ಲಾಸ್ ಹೋದ್ರು. ರಿಪೋರ್ಟ್ ತೆಗೆದು ನೋಡಿ, ನಾನಿದ್ದಾಗ ಇಂಡಿಯನ್ ಏರ್ಲೈನ್ಸ್ 50 ಕೋಟಿ ರೂಪಾಯಿ ಲಾಭ ಮಾಡಿದ್ದೀನಿ. ಏರ್ ಇಂಡಿಯಾಗೆ 0% ಲಾಸ್ ಸಿಗ್ತಂತೆ. ನಾನ್ ಮಾಡೋ ಕೆಲಸ ಇವ್ರಿಗೆ ಯಾಕೆ ಮಾಡೋಕ್ಕಾಗಿಲ್ಲ? ವೈ? ಇದ್ರ ಬಗ್ಗೆ ಸರ್ಕಾರದವರು ಅದನ್ನ ಮಾರೋಕ್ಕಿಂತ ಮುಂಚಿತವಾಗಿ ಲಾಸ್ ಯಾಕೆ ಆಗ್ತಾ ಇದೆ ಅದಕ್ಕೆ ವಿವರಣೆ ಇದುವರೆಗೂ ಕೊಡ್ಲಿಲ್ಲ. ನಾನು ಹೇಳಿದೆ ನನಗ್ ಬೇಡ. ಅನಿಲ್ ಬೈಜಲು, PCC MD ಇಂಡಿಯನ್ ಏರ್ಲೈನ್ಸ್ ಇದ್ರು, ಏರ್ ಇಂಡಿಯಾ ಇದ್ರು, ಅವ್ರಿಗೆ ಕೇಳಿ ಯಾಕೆ ಲಾಸ್ ಆಗ್ತಾ ಇದೆ, ಇದನ್ನ ನಾವು ಮಾರ್ಬೋದೇ ಮಾರಬಾರ್ದೆ? ಪ್ರತಿಯೊಂದು ರಾಷ್ಟ್ರಕ್ಕೆ ಅದರದ್ದೇ ಆದಂತ ತನ್ನ ಸ್ವಂತ ಏರ್ಲೈನ್ ಇದೆ. ಇವತ್ತು ನಾವು ದುರ್ದೈವ ಬೇರೆಯವ್ರ ಹತ್ರಕ್ಕೆ ಹೋಗಿ ನಾವು ಏರ್ಕ್ರಾಫ್ಟ್ ಅನ್ನ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ನಡೆದಾಗ ಪಹಲ್ಗಾಮಿನ ಹೋದಂತ ಟೂರಿಸ್ಟು ಶ್ರೀನಗರದಿಂದ ದಿಲ್ಲಿಗೆ ಬರಕ್ ಒಂದು ಟಿಕೆಟಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಏರ್ಲೈನ್ಸ್ನವರು ಬ್ಲಾಕ್ ಮೇಲ್ ಮಾಡಿದ್ರಲ್ಲಿ. ನಾನಾಗಿರ್ತಿದ್ರೆ ಕೂಡ್ಲೆ ಆ ಏರ್ಲೈನ್ಸ್ ಅನ್ನ ಮುಚ್ತಾ ಇದ್ದೆ. ಈಗ ಏರ್ಲೈನ್ಸ್ ಟಿಕೆಟ್ ಇಂದ ಏನಿಲ್ಲ, ಬೆಳಗ್ಗೆ ಒಂದು ರೇಟು, ಮಧ್ಯಾಹ್ನ ಒಂದು ರೇಟು, ಸಾಯಂಕಾಲ ಒಂದು ರೇಟು. ಒಂದು ದಿವಸ 3 ದಿವಸ ಹಿಂದೆ ಬುಕ್ ಮಾಡಿದ್ರೆ ಒಂದು ರೇಟು, 1 ತಿಂಗಳ ಹಿಂದೆ ಬುಕ್ ಮಾಡಿದ್ರೆ ಒಂದು ರೇಟು. ಇದು ಇಂಡಿಯನ್ ಏರ್ಲೈನ್ಸ್ ಟಿಕೆಟಿನ ಜೂಜಾಟ. ಪ್ರಯಾಣಿಕರ ಮೇಲೆ ಒಂದು ಟಿಕೆಟಿಗೆ ಒಂದೇ ರೇಟ್. 5,000 ರೂಪಾಯಿಗೂ ನೀವು ಕರ್ಕೊಂಡು ಹೋಗ್ತೀರಿ, ಇಮಿಡಿಯೇಟ್ ಕೌಂಟರ್ ಹೋಗಿ ಬುಕ್ ಮಾಡಿದ್ರೆ ಅದೇ ಟಿಕೆಟ್ 15,000 ಅಂತೀರಿ. ಯಾಕೆ ಇದು ಪ್ರಯಾಣಿಕರನ್ನ ಈ ತರ ಸುಲಿತಾ ಇದ್ದೀರಿ? ಯಾಕೆ ಇದ್ರ ಮೇಲೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ನಿಗಾ ವಹಿಸ್ತಾ ಇಲ್ಲ? ನಾನಿದ್ದಾಗ ಒಂದೇ ಟಿಕೆಟ್, ಒಂದೇ ದರ. ಆಮೇಲೆ ವಿದೇಶಕ್ಕೆ ಹೋಗೋರಿಗೆ 30 ಕಿಲೋ ಲಗೇಜು, ಡೊಮೆಸ್ಟಿಕ್ ಅಲ್ಲಿ 20 ಕಿಲೋ ಲಗೇಜು. ಇದೆಲ್ಲ ವ್ಯವಸ್ಥೆನ ಕುಲಿಗೆಟ್ಟು ಹೋಗಿದೆ. ಆದ್ರಿಂದ ಮೋದಿ ಅವರಿಗೆ ದಯವಿಟ್ಟು ನನ್ನ ಸಲಹೆ ತಗೊಳ್ದೇ ಇದ್ರು ನೀವು ಯಾರಿಗೆ ಲೆಫ್ಟಿನೆಂಟ್ ಗವರ್ನರ್ ಮಾಡಿದ್ರಲ್ಲ ಅನಿಲ್ ಬೈಜಲ್, PCC ಅವ್ರಿಬ್ಬರನ್ನ ಕರೆದು ವಿಚಾರಣೆ ಮಾಡಿ ದಯವಿಟ್ಟು ಕೈ ಮುಗಿತೀನಿ. ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಎಷ್ಟೇ ಲಾಸ್ ಆಗಲಿ ನೀವು ವಾಪಸ್ ತಗೊಳ್ಳಿ.
ನಮ್ಮ ದೇಶದ ಒಂದು ಡೊಮೆಸ್ಟಿಕ್ ಸೆಕ್ಟರು, ಇಂಟರ್ನ್ಯಾಷನಲ್ ಸೆಕ್ಟರ್ ಅಲ್ಲಿ ಏರ್ ಇಂಡಿಯಾ ನಮ್ಮ ಲಘುನು, ನಮ್ಮ ಬಾವುಟ ಬೇರೆಯವ್ರು ಹಾರಿಸ್ಬಾರ್ದು, ನಾವೇ ಹಾರಿಸ್ಬೇಕು. ಆ ಕೆಲಸ ಮಾಡಿ, ಇದೇ ನನ್ನ ವಿನಂತಿ.